ಅಮ್ಮ ಮೈಯೆಲ್ಲ ನೋಯ್ತಾ ಇದೆ ಮೇಡಮ್. ಎಷ್ಟೇ ಕಷ್ಟಪಟ್ಟರು ಫಲಿತಾಂಶ ಸಿಗ್ಲಿಲ್ಲ. ಕಣ್ಣಿಗೆ ಟಾರ್ಚ್ ಲೈಟ್ ಹಾಕೊಂಡು ಹುಡುಕಿದ್ರು ದೇವಸ್ಥಾನದಲ್ಲಿ ಏನೂ ಕಾಣಿಸ್ಲಿಲ್ಲ. ನಮಗೆ ಕಾಣಿಸ್ಲಿಲ್ಲ ಅಂದ್ರೆ ಅವರಿಗೂ ಏನು ಕಾಣಿಸಿರಲ್ಲ. ಅಷ್ಟಕ್ಕೂ ದೇವಸ್ಥಾನದಲ್ಲಿ ಯಾವ ರಹಸ್ಯ ಇರೋದಿಲ್ಲ. ಕರೆಕ್ಟ್ ಮೇಡಮ್. ನಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅದನ್ನ ಕೇಳಿ ನಾವು ಪ್ರಯತ್ನ ಮಾಡಿದ್ವಿ. ನಮ್ ಕಡೆಯಿಂದ ಪ್ರಯತ್ನ ಲೋಪ ಇರಬಾರ್ದು ಅಲ್ವಾ ನಂತು. ಆದ್ರೂ ನನ್ಗೆ ಅನುಮಾನ ಬಂತು. ಇಷ್ಟು ತಲೆಮಾರುಗಳಿಂದ ಸಾವು ನಿಂತಿಲ್ಲ ಅಂದ್ರೆ ಅಷ್ಟಕ್ಕೂ ಶಾಪ ವಿಮೋಚನೆ ಅನ್ನೋದೇ ಇಲ್ಲ. ಸಾವುಗಳು ಕಂಟಿನ್ಯೂ ಆಗ್ಲೇಬೇಕು. ಈ ಮಾತು ಇನ್ನೂ ಚೆನ್ನಾಗಿದೆ ಮೇಡಮ್. ಅಂದ್ರೆ ಈ ಊರಲ್ಲಿ ದಿವ್ಯಾ ಸಾವನ್ನ ಆ ದೇವ್ರು ಕೂಡ ತಡೆಯಕ್ಕಾಗಲ್ಲ ಅಂತಾಯ್ತು. ಇವ್ರೇನು ಮೇಡಮ್ ಇಲ್ಲಿ ಕೂಡ ಬಂದ್ಬಿಟ್ರು. ಇವನಿಗೆ ಬೇರೆ ಕೆಲ್ಸನೇ ಇಲ್ಲ ಅನ್ಸುತ್ತೆ. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಏನ್ ಸರಿ ಹಳ್ಳಿಗೆ ಬಂದಿದ್ದೀರಾ? ಹೂ ಎಲ್ಲಿರುತ್ತೋ ದುಂಬಿ ಕೂಡ ಅಲ್ಲಿಗೆ ಬರುತ್ತೆ. ಮಿಂಚಿನ ಹಿಂದೆನೆ ಗುಡುಗು ಬರುತ್ತೆ. ನನ್ ದಿಲ್ ಎಲ್ಲಿರುತ್ತೋ ಈ ದಿಲ್ವಾಲೆ ಕೂಡ ಅಲ್ಲೇ ಇರ್ತಾನೆ. ನೀವು ಟೈಮ್ ವೇಸ್ಟ್ ಮಾಡ್ಕೋತಿದ್ದೀರಾ. ನೀನ್ ಮಾಡಿರೋ ಟೈಮ್ ವೇಸ್ಟ್ಗಿಂತಾನ ರಾತ್ರಿ ಎಲ್ಲ ದೇವಸ್ಥಾನದಲ್ಲಿ ಜಾಗರಣೆ ಮಾಡಿರೋ ತರ ಕಾಣ್ತಿದ್ದೀರಾ. ಇವಾಗ ಬಂದ್ರಾ? ಆ ವಿಷಯ ನಿಮ್ಗೆ ಹೇಗೆ ಗೊತ್ತು ಸರ್? ನಿನ್ ಮೇಡಮ್ ಎಲ್ಲ ಇದ್ರು ನನಗೆ ಸಿಗ್ನಲ್ ಬರ್ತಾ ಇರುತ್ತೆ. ನಾವು ದೇವಿಪುರಕ್ಕೆ ಬಂದಿರೋ ವಿಷಯ ನಿಮಗೆ ಗೊತ್ತು. ಆದ್ರೆ ರಾತ್ರಿ ದೇವಸ್ಥಾನದಲ್ಲಿ ಇದ್ವಿ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು ಸರ್? ದೇವ್ರು ಹೇಳಿದ್ರು. ಸುಮ್ನಿರಿ ಸರ್. ದೇವ್ರಿಗೆ ಏನಾದ್ರು ಬಾಯಿ ಇದೆಯಾ ಹೇಳೋದಕ್ಕೆ? ಅಯ್ಯೋ ಅನಂತು, ನಿನಗ್ ಕೈ ಕಾಲು ಮೂಗು ಕಣ್ಣು ಕೊಟ್ಟಿರೋದೇ ಆ ದೇವ್ರು. ಆ ದೇವ್ರಿಗೆ ಬಾಯಿಲ್ಲ ಅಂತೀಯಾ? ಕೆನ್ನೆ ಹೊಡ್ಕೋ. ಸರ್ ಇವಾಗ ನಿಜ ಹೇಳಿ ಸರ್. ಆಫ್ಟರ್ ಆಲ್ ಕ್ರಿಮಿನಲ್ಸ್ ನೀವು. ನಿಮಗೆ ಇನ್ಫಾರ್ಮರ್ ಇರ್ಬೇಕಾದ್ರೆ ಪೊಲೀಸ್ನನು ನನಗಿರಲ್ವಾ? ಯಾರು ನಿಮ್ ಇನ್ಫಾರ್ಮರ್? ಯಾರಾದ್ರೂ ನಿಂಗೆ ಆಗ್ಬಿಡು. ಒಬ್ಬ ಮನುಷ್ಯನ್ ಸಾವನ್ನ ನೋಡೋದು ಅಂದ್ರೆ ನಿನಗ್ ತುಂಬಾ ಇಷ್ಟ ಅಂತ ಅನ್ಸುತ್ತೆ.